ಸ್ನೇಹಿತರ ನಮಸ್ಕಾರ. ನಾನಿವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟಿಂಗ್ ಅಂತ ಅಂದರೆ ಏನು, ಟ್ರೇಡಿಂಗ್ ಅಂತ ಅಂದರೆ ಏನು, ಈ ಕ್ರಿಪ್ಟೋ ಅಂದರೆ ಏನು, ಫೋರೆಕ್ಸ್ ಟ್ರೇಡಿಂಗ್ ಅಂತ ಅಂದರೆ ಏನು, ಕಮೋಡಿಟಿ ಟ್ರೇಡಿಂಗ್ ಅಂತ ಅಂದರೆ ಏನು, ಮತ್ತು ಡಿರೈವೇಟಿವ್ ಅಂತ ಕೇಳಿರ್ತೀರ, ಆಪ್ಷನಲ್ ಟ್ರೇಡಿಂಗ್ ಅಂತ ಅಂದರೆ ಏನು. ಇದೆಲ್ಲದ್ರ ಬಗ್ಗೆ ಮೊದಲು ತಿಳ್ಕೊಳ್ಳಿ. ಶೇರ್ ಮಾರ್ಕೆಟ್ನಲ್ಲಿ ಇನ್ ಡೆಪ್ತ್ ಹೋಗೋದಕ್ಕಿಂತ ಮುಂಚೆ ಇದರಲ್ಲಿ ಯಾವ ಥರ ವೆರೈಟೀಸ್ ಇದೆ ಶೇರ್ ಮಾರ್ಕೆಟಲ್ಲಿ. ಶೇರ್ ಮಾರ್ಕೆಟಿಗೆ ಹೋದಾಗ ನಾನು ಏನು ಮಾಡಬೇಕು, ನಾನು ಇನ್ವೆಸ್ಟ್ ಮಾಡಬೇಕಾ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಹೋಗ್ಬೇಕಾ ಅಥವಾ ಇಂಟ್ರಾಡೇ ಟ್ರೇಡ್ ಮಾಡಬೇಕಾ, ಯಾವುದಕ್ಕೆ ಯಾವ ನಾಲೆಡ್ಜ್ ಬೇಕು, ಇದ್ರ ಬಗ್ಗೆ ನೀಟಾಗಿ ಒಂದು ಮಾಹಿತಿನ ತಿಳ್ಕೊಳ್ಳಿ. ಇದಾದಮೇಲೆ ಶೇರ್ ಮಾರ್ಕೆಟಲ್ಲಿ ನೀವು ಬಂದು ಇನ್ವೆಸ್ಟಿಂಗ್ ಆದರೂ ಮಾಡ್ಬೋದು, ಟ್ರೇಡಿಂಗ್ ಆದರೂ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಈಗ ಮೊದಲು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ. ಶೇರ್ ಮಾರ್ಕೆಟ್ನಲ್ಲಿ ಎರಡು ಥರ ಇದೆ, ನಿಮಗೆ ಗೊತ್ತಿದೆ. ಒಂದು ಇನ್ವೆಸ್ಟಿಂಗ್ ಅಂತ ಕರೀತಾರೆ, ಇನ್ನೊಂದು ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ, ಇನ್ನೊಂದು ಕೇಳಿದ್ರ BTST ಅಂತೇಳಿ, ಬೈ ಟುಡೇ ಸೆಲ್ ಟುಮಾರೋ. ಇದನ್ನು ಡಿರೈವೇಟಿವಲ್ಲಿ ಆಪ್ಷನ್ ಟ್ರೇಡಿಂಗ್ನಲ್ಲಿ ಮಾಡ್ತೀವಿ. ಅದರಲ್ಲೂ ಕೂಡ ಇಂಟ್ರಾಡೇ ಕೂಡ ಮಾಡ್ಬೋದು. ಬೈ ಟುಡೇ ಸೆಲ್ ಟುಡೇ ಅಂತೇಳಿ ಅಂದರೆ ಇವತ್ತು ನೀವು ಒಂದು ಶೇರ್ನ ಖರೀದಿ ಮಾಡಿ, ಇವತ್ತು ಸಂಜೆ 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ಬೆಳಗ್ಗೆ 9:15ಕ್ಕೆ ಮಾರ್ಕೆಟ್ ಓಪನ್ ಆಗಿ 3:30 ಒಳಗಡೆ ನೀವು ಒಂದು ಶೇರನ್ನು ಬೈ ಮಾಡಿ ಸಂಜೆ ಒಳಗೆ ಸೇಲ್ ಮಾಡಿದ್ರಿ ಅಂತಂದರೆ ಅದನ್ನು ಇಂಟ್ರಾಡೇ ಅಂತ ಕರೀತಾರೆ. ಓಕೆ, ಇನ್ವೆಸ್ಟಿಂಗ್ ಅಂತಂದರೆ ಏನು? ಇನ್ವೆಸ್ಟಿಂಗ್ ಅಂತಂದರೆ ಇವತ್ತು ಯಾವ್ದಾದ್ರು ಒಂದು ಶೇರ್ನ ನೀವು ಒಂದು ಕಂಪ್ನಿ ಮೇಲೆ ನಂಬಿಕೆ ಇಟ್ಟು ಅದ್ರ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಅದು ನನಗೆ ಇನ್ನು 10 ವರ್ಷಕ್ಕೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ ಅಂತ ನೀವು ಯಾವ್ದಾದ್ರು ಒಂದು ಶೇರನ್ನು ನೀವು ಅದರ ಮೇಲೆ ದುಡ್ಡು ಹಾಕ್ತೀರಾ, ಅದು ಒಂದು 10 ವರ್ಷಕ್ಕೆ ನಿಮಗೆ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಬೈ ಸೆಲ್ ಮಾಡಲ್ಲ, ಹಾಗೆ ಹೋಲ್ಡ್ ಮಾಡಿ ಇಟ್ಟಿರ್ತೀರ. ಅದನ್ನು ಏನಂತ ಕರೀತಾರೆ? ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಇನ್ವೆಸ್ಟಿಂಗಲ್ಲಿ ಮತ್ತೆ ಯಾವ ಥರ ಬರುತ್ತಪ್ಪ ಅಂತಂದರೆ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಮಾಡ್ತಾರೆ. ಒಂದು 6 ತಿಂಗಳು 7 ತಿಂಗಳಿಗೆ ಒಂದು ಪ್ರಾಫಿಟ್ ಬಂದ ತಕ್ಷಣ ತಗೊಳ್ಳುವಂಥದ್ದು, ಇದನ್ನು ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಈ ಇನ್ವೆಸ್ಟಿಂಗಲ್ಲಿ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂತಹದ್ದು, ನೀವು 1 ವರ್ಷ ಮೇಲ್ಗಡೆ ಏನಾದ್ರು ಹೋಲ್ಡ್ ಮಾಡಿ ನೀವು ಪ್ರಾಫಿಟ್ ಮಾಡಿದರೆ ನೀವು ಶೇರ್ ಮಾರ್ಕೆಟ್ನಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತಂದರೆ 15%. ಓಕೆ, ಅದ್ರ ಒಳಗಡೆ ನಾನು 6 ತಿಂಗಳಲ್ಲಿ ನನ್ನ ಬಂದಿರತಕ್ಕಂಥ ಲಾಭನ ತಗೊಳ್ತೀನಿ ಅಂತಂದರೆ ನೀವು 15% ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ. ಮತ್ತು ಇನ್ವೆಸ್ಟಿಂಗ್ ಮಾಡೋಕ್ಕೆ ಒಂದು ಕಂಪ್ನಿನ ಯಾವ ರೀತಿ ಚೂಸ್ ಮಾಡೋದು ಅಂತಂತಂದರೆ ಆ ಕಂಪ್ನಿಯ ಫಂಡಮೆಂಟಲ್ ಅನಾಲಿಸಿಸ್ನ ನೀವು ಮಾಡಬೇಕಾಗುತ್ತೆ. ಅದು ಸ್ಟ್ರಾಂಗ್ ಆಗಿದ್ದರೆ, ಫಂಡಮೆಂಟಲಿ ಕಂಪ್ನಿ ಸ್ಟ್ರಾಂಗ್ ಆಗಿದ್ದರೆ ನೀವು ಅವಾಗ ಇನ್ವೆಸ್ಟ್ ಮಾಡ್ಬೋದು. ನಾನು ನಿಮಗೆ ಈಗ ಒಂದು ಕಂಟೆಂಟ್ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಮೇಲೆ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಇನ್ ಡೆಪ್ತ್ ಈಗ ನೆಕ್ಸ್ಟ್ ವಿಡಿಯೋ ನಾನು ಬಂದುಬಿಟ್ಟು ಕಂಪ್ನಿನ ಯಾವ ರೀತಿ ಹುಡುಕೋದು, ಒಂದು ಕಂಪ್ನಿ ಒಳ್ಳೆ ಕಂಪ್ನಿನ ನಾನೊಂದು 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು ಸರ್, ಅಥವಾ ಒಂದು 5 ವರ್ಷಕ್ಕೆ ಇನ್ವೆಸ್ಟ್ ಮಾಡಬೇಕು, ಅಂಥ ಕಂಪ್ನಿಗಳನ್ನು ಯಾವ ರೀತಿ ಹುಡುಕೋದು ಅನ್ನೋದ್ರ ಬಗ್ಗೆ, ಫಂಡಮೆಂಟಲ್ ಅನಾಲಿಸಿಸ್ ಹೆಂಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡ್ತೀನಿ. ಇವತ್ತು ಶಾರ್ಟಾಗಿ ಏನೇನು ಬ್ರೀಫಾಗಿ ಹೇಳೋಕೆ ಹೋಗೋದಿಲ್ಲ. ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇನ್ವೆಸ್ಟಿಂಗ್ದು ಇಲ್ಲಿಗೆ ಒಂದು ಕ್ಲೋಸ್ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಟ್ರೇಡಿಂಗ್ ಬಗ್ಗೆ ಮಾತಾಡೋಣ. ಟ್ರೇಡಿಂಗ್ ಅಂತ ಅಂದರೆ ಏನು? ಟ್ರೇಡಿಂಗಲ್ಲಿ ನಾನು ಹೇಳಿದೆ, ಇವತ್ತು ಬೆಳಗ್ಗೆ ಬೈ ಮಾಡ್ತೀವಿ, ಸಂಜೆ ಸೆಲ್ ಮಾಡ್ತೀವಿ. 9:15ಕ್ಕೆ ಮಾರ್ಕೆಟ್ ಓಪನ್ ಆಗುತ್ತೆ, 3:15ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಅಷ್ಟರ ಒಳಗಡೆ ಬೈ ಮಾಡಿ ಸೆಲ್ ಮಾಡ್ತಕ್ಕಂತಹದ್ದನ್ನು ಇಂಟ್ರಾಡೇ ಅಂತ ಕರೀತಾರೆ. ಇನ್ನೊಂದು BTST ಅಂತ ಬರುತ್ತೆ, ಬೈ ಟುಡೇ ಸೆಲ್ ಟುಮಾರೋ ಅಂತೇಳಿ. ಇವತ್ತು ನಾನು ಶೇರ್ನ ಖರೀದಿ ಮಾಡಿ ನಾಳೆ ಮಾಡ್ತಕ್ಕಂತಹದ್ದು. ಇಷ್ಟು ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟಿಂಗ್ ಮತ್ತು ಟ್ರೇಡಿಂಗ್ ಆಯಿತು. ನೆಕ್ಸ್ಟ್ ಬಂದರೆ ಕಮೋಡಿಟಿ ಮಾರ್ಕೆಟ್ ಅಂತ ಕೇಳಿರ್ತೀರ. ಕಮೋಡಿಟಿ ಮಾರ್ಕೆಟ್ನಲ್ಲಿ ಹೇಗೆ ಟ್ರೇಡ್ ಮಾಡ್ತಾರೆ ಅಂತಂತಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಕಮೋಡಿಟಿ ಮಾರ್ಕೆಟ್ನಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಗೋಲ್ಡ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು. ಇದ್ರ ಮೇಲೆ ಟ್ರೇಡ್ ನಡೀತಕ್ಕಂಥದ್ದು. ಇದನ್ನು ಯಾವಾಗ ನಾವು ಇದ್ರ ಮೇಲೆ ಹೋಗ್ತೀವಪ್ಪ ಅಂತಂತಂದರೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ಯಾವುದಾದ್ರು ವಾರ್ ಸಿಚುವೇಶನ್ ಆಯಿತು ಅಂದ್ಕೊಳ್ಳಿ. ಮಾರ್ಕೆಟ್ ಯಾವಾಗ ಕ್ರಾಶ್ ಆಗುತ್ತೆ ಎಲ್ಲರಿಗೂ ಗೊತ್ತಿದೆ. ಒಂದು ವಾರದಾಗ ಅಥವಾ ಎಲ್ಲಾದರೂ ಒಂದು ಭೂಕಂಪ ಆಯಿತು, ಮತ್ತು ಏನೋ ಒಂದು ಇನ್ಸಿಡೆಂಟ್ ಆಯಿತು, ಗ್ಲೋಬಲಿ ಆಗಿರ್ಬೋದು ಅಥವಾ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು. ಆ ರೀತಿ ಆದಾಗ ಮಾರ್ಕೆಟ್ ಸಡನ್ಲಿ ಕ್ರಾಶ್ ಆಗುತ್ತೆ. ನಾವು ಅವಾಗ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಹತ್ರ ಇರತಕ್ಕಂತಹ ಶೇರ್ಗಳನ್ನ ಏನು ಹೋಲ್ಡ್ ಮಾಡಿರ್ತೀವಿ ಅದನ್ನು ಸೇವ್ ಮಾಡೋದಕ್ಕೋಸ್ಕರ ಅದನ್ನು ಸೆಲ್ ಮಾಡಿ ಅದನ್ನು ತಗೊಂಡೋಗಿ ಗೋಲ್ಡ್ಗೆ ಹಾಕ್ತೀವಿ. ನೀವು ಯಾವಾಗಲೂ ಅಬ್ಸರ್ವ್ ಮಾಡಿ, ಏನೇ ಒಂದು ಇನ್ಸಿಡೆಂಟ್ ಆದಾಗೋ ಯಾವತ್ತು ಗೋಲ್ಡ್ ರೇಟು ಮತ್ತು ಕ್ರೂಡ್ ಆಯಿಲ್ ರೇಟು ಮೇಲ್ಗಡೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಅದಕ್ಕೆ ರೀಸನ್ ಇದೆ. ಯಾಕಪ್ಪ ಅಂತಂದರೆ ಆ ಟೈಮಲ್ಲಿ ಗೋಲ್ಡ್ನ ವ್ಯಾಲ್ಯೂ ಹೈಕ್ ಆಗುತ್ತೆ. ಎಕ್ಸಾಂಪಲ್ ಮೊನ್ನೆ ಇಸ್ರೇಲ್-ಇರಾನ್ ವಾರ್ ಆಯಿತು. ಅವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಗೋಲ್ಡ್ ಎಲ್ಲಿವರೆಗೂ ಹೋಗಿತ್ತು? 72-73 ಸಾವಿರದವರೆಗೂ ಹೋಗಿತ್ತು. ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಿದ್ದಿತ್ತು. ಇಷ್ಟೇ ಡಿಫ್ರೆನ್ಸ್. ಏನಾದರೂ ಒಂದು ಗ್ಲೋಬಲ್ ಇನ್ಸಿಡೆಂಟ್ ಆದಾಗ ಗೋಲ್ಡ್ ಮತ್ತು ಕ್ರೂಡ್ ಆಯಿಲ್ ಮೇಲೆ ನಾವು ಟ್ರೇಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬಂದರೆ ಡೆರಿವೇಟಿವ್ ಮಾರ್ಕೆಟ್. ಆಗಲೇ ಹೇಳಿದ ನಾನು ಆಪ್ಷನ್ ಟ್ರೇಡಿಂಗ್ ಅಂತ ಹೇಳಿ. ಆಪ್ಷನ್ ಟ್ರೇಡಿಂಗ್ ತುಂಬಾ ರಿಸ್ಕಿ ಆಗಿರುತ್ತೆ, ಹಾಗೆಯೇ ತುಂಬಾ ಲಾಭ ಕೂಡ ಮಾಡ್ಬೋದು. ನೀವು ಒಂದು ದಿನಕ್ಕೆ 1000 ರೂಪಾಯಿ ಹಾಕಿ 10,000 ದುಡಿಬೋದು, 5,000 ದುಡಿಬೋದು, 1000ದಿಂದ ನಾನು ಹೇಳ್ತಾ ಇರೋದು. ಅಷ್ಟೊಂದು ಕ್ಯಾಪಾಸಿಟಿ ಇದೆ ಆಪ್ಷನ್ ಟ್ರೇಡಿಗೆ. ಒಂದು ಬೆಸ್ಟ್ ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಇಲ್ಲೇ ಬೆಂಗಳೂರಲ್ಲಿ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಎಂಪ್ಲಾಯ್ ಏನು ಮಾಡಿರ್ತಾನೆ ಅಂತಂದರೆ, 2008ರಲ್ಲಿ ಅವತ್ತು ಸಂಜೆ ಪುಟ್ ಆಪ್ಷನ್ಗೆ ಬೈ ಮಾಡಿರ್ತಾನೆ. ಎಷ್ಟು 10,000 ರೂಪಾಯಿಗಳನ್ನ ಹಾಕಿರ್ತಾನೆ. 2008ರಲ್ಲಿ ಆಗಿರ್ತಕ್ಕಂತಹ ಇನ್ಸಿಡೆಂಟ್ ಇದು. ಮಾರನೇ ದಿನ ಏನಾಗುತ್ತೆ ಅಂತಂದರೆ, ಅವನು ಹಾಕಿರ್ತಕ್ಕಂಥ 10,000 ಬೆಳಗ್ಗೆ ಎದ್ದು ನೋಡಿದ್ರೆ 1 ಕೋಟಿ ಆಗಿರುತ್ತೆ. ಯಾಕಾಗಿರುತ್ತೆ ಅಂತಂದರೆ, ಹಿಡನ್ಬರ್ಗ್ ಕ್ರೈಸಿಸ್ ಆಗಿ ಮಾರ್ಕೆಟ್ ಅವತ್ತು ಫುಲ್ ಕೊಲಾಪ್ಸ್ ಆಗೋಗಿತ್ತು. ಫುಲ್ ಮಾರ್ಕೆಟ್
ಫುಲ್ ಬಿದ್ದೋಗ್ಬಿಟ್ಟಿತ್ತು. ಅವ್ನು ಹಿಂದಿನ ದಿನನೇ ಪುಟ್ ಆಪ್ಷನ್ನ ಬೈ ಮಾಡಿರ್ತಾನೆ. ಸೊ ಅದಕ್ಕೋಸ್ಕರ ಅವನು ಹಾಕಿದಂತಹ 10 ಕೋಟಿ ಬೆಳಗ್ಗೆ ಎದ್ದು ನೋಡೋದ್ರಲ್ಲಿ 1 ಕೋಟಿ ಆಗಿತ್ತು. ಓಕೆನಾ. ಸೊ ಅದಕ್ಕೂ ಅಷ್ಟು ಪವರ್ ಇದೆ ಆಪ್ಷನ್ ಟ್ರೇಡಿಂಗ್ ಅನ್ನೋದಕ್ಕೆ. ಅದೇ 10 ಕೋಟಿನ 6 ತಿಂಗಳಲ್ಲಿ ಅವನು ಸಂಪೂರ್ಣವಾಗಿ ಕಳ್ಕೊಂಡು ಮತ್ತು ಎಕ್ಸ್ಟ್ರಾ 4 ಲಕ್ಷನ ಕಳ್ಕೊಂಡಿರ್ತಾನೆ. ಅದಕ್ಕೆ ಹೇಳ್ತಿರೋದು ಆಪ್ಷನ್ ಟ್ರೇಡಿಂಗ್ ತುಂಬಾ ರಿಸ್ಕಿ ಆಗಿದೆ. ಇದ್ರ ಬಗ್ಗೆ ನೀಟಾಗಿ ಸ್ಟಡಿ ಮಾಡಿ. ಸೊ ನಾನು ಇದ್ರ ಬಗ್ಗೆನೂ ಕೂಡ ನಿಮಗೆ ಕೋರ್ಸ್ನ ಪ್ರೊವೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ಇದ್ರ ಬಗ್ಗೆನೂ ಮಾಡ್ತೀನಿ. ಸೊ ನೀವು ಆಪ್ಷನ್ ಟ್ರೇಡಿಂಗ್ನಲ್ಲಿ ಏನೇನು ತಿಳ್ಕೊಳ್ಬೇಕು. ಸೊ ಮೇನಾಗಿ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಟ್ರೇಡಿಂಗಲ್ಲಿ ಪಿ ಅಂದರೆ ಏನು, ಸಿ ಅಂದರೆ ಏನು, ಕಾಲ್ ಇರೋ ಏನು, ಪುಟ್ ಇರೋ ಏನು, ಅದನ್ನ ಯಾಕೆ ಬೈ ಮಾಡ್ತಾರೆ, ಅದನ್ನು ಯಾಕೆ ಸೆಲ್ ಮಾಡ್ತಾರೆ, ಸೊ ಸೆಲ್ಲರ್ ಅಂದರೆ ಏನು, ಯಾರು, ಬೈಯರ್ ಅಂದರೆ ಯಾರು, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಝೋನ್ ಗೊತ್ತಿರಬೇಕು, ಪ್ರೈಸ್ ಆಕ್ಷನ್ ಬಗ್ಗೆ ಗೊತ್ತಿರಬೇಕು, ಅದರಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೋದು, ಆಮೇಲೆ ಚಾರ್ಟ್ ಆಗಿರ್ಬೋದು, ಆಮೇಲೆ ಲಿಕ್ವಿಡಿಟಿ ಗ್ರ್ಯಾಬ್ ಅಂತ ಕರೀತಾರೆ, ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಕರೀತಾರೆ, ಇನ್ನು ಮನಿ, ಅದರಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ರಿಸ್ಕ್ ಮ್ಯಾನೇಜ್ಮೆಂಟ್ ಸುಮಾರು ಬರುತ್ತೆ. ಸೊ ನಾನು ಅದ್ರ ಬಗ್ಗೆ ಎಲ್ಲ ನಿಮಗೆ ಸಪ್ರೇಟಾಗಿ ಒಂದು ಆಪ್ಷನ್ ಟ್ರೇಡಿಂಗ್ ಅಂತಲೇ ಒಂದು ಸಪ್ರೇಟ್ ಕೋರ್ಸ್ನ ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ. ಇದೇ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋಗಳನ್ನ ಕೂಡ ಹಾಕ್ತೀನಿ. ಇನ್ನು ಮೇನಾಗಿ ನಿಮಗೆ ಆಪ್ಷನ್ ಚೈನ್ನ ರೀಡ್ ಮಾಡೋದಕ್ಕೆ ಬರಬೇಕು. ಸೊ ಅದರಲ್ಲಿ ಎಟ್ ದ ಮನಿ, ಇನ್ ದ ಮನಿ, ಔಟ್ ಆಫ್ ದ ಮನಿ ಅಂತ ಹೇಳಿಲ್ಲ ಇರ್ತವೆ. ಸೊ ನೀವು ಆ ಆಪ್ಷನ್ ಚೈನ್ ಒಳಗೆ ಪ್ರೀಮಿಯಮ್ನ ಸೆಲೆಕ್ಟ್ ಮಾಡೋದಕ್ಕೆ ಬರಬೇಕು. ಸೊ ಇದೆಲ್ಲ ಬಂತಪ್ಪ ಅಂತಂದರೆ ನೀವು ಆಪ್ಷನ್ ಟ್ರೇಡಿಂಗ್ನ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ಆಪ್ಷನ್ ಟ್ರೇಡಿಂಗ್ ನೀವು ಮಾಡಬೇಕು ಅಂತಂದರೆ ತುಂಬಾ ನಾಲೆಡ್ಜ್ ಇರಬೇಕು. ಸೊ ತುಂಬಾ ತಿಳ್ಕೊಂಡಿರ್ಬೇಕು. ಮೇನ್ ಥಿಂಗ್ ಎಕ್ಸ್ಪೀರಿಯನ್ಸ್ ಮ್ಯಾಟ್ರ್ ಆಗುತ್ತೆ. ಓಕೆನಾ. ಸೊ ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನೀವು ತುಂಬ ನಾಲೆಡ್ಜ್ನ ಹೊಂದಿರಬೇಕು. ಸೊ ಅದರಲ್ಲಿ ಡೆಲ್ಟಾ ಅಂತ ಬರುತ್ತೆ, ಆಪ್ಷನ್ ಗ್ರೀಕ್ಸ್ ಅಂತ ಬರುತ್ತೆ, ಅದರಲ್ಲಿ ಗೆಲ್ಟಾ, ಗಾಮಾ, ತೀಟಾ ಅಂತೆಲ್ಲ ಬರ್ತವೆ. ಸೊ ಅದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳ್ಕೊಳ್ಳಿ. ಯಾಕಂದರೆ ಅವು ಹಿಂಗೆ ಅಂತಂದರೆ ಸಿಕ್ಕಾಪಟ್ಟೆ ಟ್ರಾಪ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಇದರಲ್ಲಿ ಯಾರಿಗೆ ಆಪ್ಷನ್ ಟ್ರೇಡಿಂಗ್ ಬಗ್ಗೆ ನಾಲೆಡ್ಜ್ ಇರುತ್ತೆ ಅವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ಯಾರು ಹೊಸದಾಗಿ ನೋಡ್ತಿದ್ರ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಬಂದಿದ್ರ, ಸೊ ಇದೆಲ್ಲ ಬಿಟ್ಟಾಕ್ಬಿಡಿ ಆಯಿತಾ. ನಾನು ಫಸ್ಟ್ ಏನು ಹೇಳಿದೆ, ಇನ್ವೆಸ್ಟಿಂಗ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಆಯಿತಾ. ಈಗ ಫುಲ್ ಹೇಳಿದ ಮೇಲೆ ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು, ಏನು ಮಾಡಿದ್ರೆ ಬೆಸ್ಟು ಹೊಸದಾಗಿ ಬರೋರಿಗೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬಂದರೆ ಕ್ರಿಪ್ಟೋ. ಸೊ ಕ್ರಿಪ್ಟೋ ಬಗ್ಗೆ ನೀವು ಕೇಳಿರ್ತೀರ. ಸೊ ನಾನು ಬಿಟ್ಕಾಯಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ 2010ರಲ್ಲಿ. ಸೊ ಕ್ರಿಪ್ಟೋ ಬೆಲೆ ಒಂದು ಕಾಯಿನಿಗೆ ₹1 ಇತ್ತು. ಸೊ ಇವತ್ತು ಅದು ಎಷ್ಟಾಗಿದೆ, 50 ಲಕ್ಷ ಆಗಿದೆ. ಓಕೆನಾ. ಅವತ್ತು ನೀವು ₹100 ಹಾಕಿದರೆ ಇವತ್ತು ಅದರ ಬೆಲೆ 50 ಕೋಟಿ ಆಗಿರ್ತಿತ್ತು. ಸೊ ಕ್ರಿಪ್ಟೋ ಅಂತಂದರೆ ಏನು, ಡಿಜಿಟಲ್ ಕರೆನ್ಸಿ ಇದು. ಓಕೆ. ಸೊ ನೀವು ಅದರಲ್ಲಿ ಟ್ರೇಡ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಬಂದರೆ ಫೋರೆಕ್ಸ್ ಮಾರ್ಕೆಟ್. ಸೊ ಫೋರೆಕ್ಸ್ ಮಾರ್ಕೆಟ್ನ ಕೇಳಿರ್ತೀರ. ಸೊ ಫೋರೆಕ್ಸ್ ಮಾರ್ಕೆಟ್ ಬಂದ್ಬಿಟ್ಟು ಒಂದು ಗ್ಲೋಬಲ್ನ ದೊಡ್ಡ ಮಾರ್ಕೆಟ್ ಆಗಿದೆ. ಸೊ ನಮ್ಮದು ಸ್ಟಾಕ್ ಮಾರ್ಕೆಟ್ ಏನಿದೆಯಲ್ಲ ಅದಕ್ಕಿಂತ ದೊಡ್ಡ ಮಾರ್ಕೆಟ್ ಅಂತಲೇ ಹೇಳ್ಬೋದು ಫೋರೆಕ್ಸ್ ಮಾರ್ಕೆಟ್. ಸೊ ಫೋರೆಕ್ಸ್ ಮಾರ್ಕೆಟು ಒಂದು ಮಾತಲ್ಲಿ ಹೇಳ್ಬೇಕಪ್ಪ ಅಂತಂತಂದರೆ ನಮ್ಮ ಇಂಡಿಯಾದಲ್ಲಿ ಫೋರೆಕ್ಸ್ ಮಾರ್ಕೆಟ್ ಇಲ್ಲಿಗಲ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಟ್ರೇಡ್ ಮಾಡೋ ರೀತಿ ಇಲ್ಲ. ಬಟ್ ಸುಮಾರು ಜನ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ. ಬಟ್ ದೊಡ್ಡ ಅಮೌಂಟಲ್ಲಿ ಏನೂ ಮಾಡಲ್ಲ. ಬಟ್ ನಿಮಗೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಮೇಲೆ ಬಿಟ್ಟಿದ್ದು, ನಿಮ್ಮ ರಿಸ್ಕ್ ಮೇಲೆ ಬಿಟ್ಟಿದ್ದು. ನೀವು ಫೋರೆಕ್ಸಲ್ಲಿ ಮಾಡ್ಬೋದು, ಬಿಡ್ಬೋದು. ಇನ್ನು ಫೋರೆಕ್ಸಲ್ಲಿ ಯಾಕೆ ಮಾಡ್ತಾರೆ, ನಾವು ಫೋರೆಕ್ಸ್ಗೆ ಯಾಕೆ ಹೋಗ್ತೀವಪ್ಪ ಅಂತಂದರೆ ನಿಮಗೆ ಲೆವ್ರೇಜ್ ಅಂತ ಕೇಳಿರ್ಬೋದು. ಸೊ ಈ ಇಂಟ್ರಾಡೇ ಯಾಕೆ ಮಾಡ್ತೀವಪ್ಪ ಅಂತಂದರೆ ನೀವಲ್ಲಿ ನಿಮ್ಮ ಹತ್ರ 10,000 ಇದೆ ಅಂತಂದರೆ ಅವರು ಇನ್ನೂ 40,000 ಸಾಲ ಕೊಡ್ತಾರೆ, ನಿಮಗೆ 50,000 ಕೊಡ್ತಾರೆ ನೀವು ಟ್ರೇಡ್ ಮಾಡಲಿಕ್ಕೆ ಅಂತೇಳಿ. ಅದ್ರ ಲಾಭ ಆಯಿತು ಅಂದರೆ 50,000ಕ್ಕೆ ಲಾಭ ಆಯಿತು ಅಂದರೆ ಅದು ನಿಮಗೆ ಆಯಿತಾ. ನಿಮ್ಮ ಹತ್ರ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನನ್ನ ಹತ್ರ 10,000 ಇದೆ, ನಾನು 50,000 ಟ್ರೇಡ್ ಮಾಡಬೇಕು. ಅವ್ರು ನಿಮಗೆ 5 ಪಟ್ಟು ದುಡ್ಡನ್ನ ಅವರೇ ಕೊಡ್ತಾರೆ. ಯಾರು, ಬ್ರೋಕರ್ಗಳು ಕೊಡ್ತಾರೆ. ಸೊ ನೀವು ಆ 50,000ದಿಂದ ಟ್ರೇಡ್ ಮಾಡಿ ಲಾಭ ಮಾಡ್ಬೋದು. ಲಾಸ್ ಆದರೆ 50,000ಕ್ಕೆ ಲಾಸ್ ಆಗುತ್ತೆ, ಲಾಭ ಆದರೂ 50,000 ಲಾಭ ಆಗುತ್ತೆ. ಓಕೆನಾ. ಸೊ ಈ ಫೋರೆಕ್ಸ್ ಮಾರ್ಕೆಟ್ ಏನಿದೆಯಲ್ಲ ಇದರಲ್ಲಿ ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಒಂದೊಂದು ಬ್ರೋಕರ್ಗಳು ನಾನು ಕೇಳಿದಾಗೆ 10%, 20% ಸಿಕ್ಕಾಬಟ್ಟೆ ಪರ್ಸೆಂಟ್ ಲೆವರೇಜನ್ನು ಕೊಡ್ತಾರೆ. ಸೊ ಇದು ಟ್ರೇಡಿಂಗ್ ಮಾಡಿದವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ ನಾನು ಇನ್ನೂ ಡೀಪಾಗಿ ಹೇಳೋಕ್ಕೆ ಹೋಗೋದಿಲ್ಲ, ಇದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋಸ್ ಮಾಡ್ತೀನಿ. ಯಾಕಂದರೆ ಮೇಲೆ ನಾನು ಮಾತಾಡ್ತಾ ಬರ್ತಿದ್ದೀನಿ, ಜಸ್ಟ್ ನಿಮಗೊಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತೇಳಿ. ಸೊ ಈಗ ಬರೋಣ, ಯಾರೆಲ್ಲ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು, ನಾನು ತಿಳ್ಕೊಳ್ಬೇಕು ಅಂತ ಇದ್ದೀರಾ. ಸೊ ನಾನು ಕಂಟೆಂಟ್ ಹೇಳಿದೆ ಏನು ಅಂತಂದರೆ, ಒಂದು ಬುಕ್ನ ಓಪನ್ ಮಾಡಿದಾಗ ಸೊ ಸ್ಟಾರ್ಟಿಂಗ್ ಒಂದು ಕಂಟೆಂಟ್ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೊ ಎಷ್ಟು ತರಹದ ಚಾಪ್ಟರ್ಸ್ ಇರ್ತವೆ. ಸೊ ಯಾವುದನ್ನು ನೀವು ಮೊದಲು ಕಲಿಬೇಕು, ಆಮೇಲೆ ಯಾವುದನ್ನು ಕಲಿತಾ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಹಾಗೆ ನಾಲೆಡ್ಜ್ ಇರಲಿ ಅಂತ ಹೇಳಿ ನಾನು ಒಂದು ರಫ್ ಆಗಿ ಹೇಳಿರತಕ್ಕಂಥದ್ದು ಆಯಿತಾ. ನೀವೇನು ಮಾಡಬೇಕು ಅಂತಂತಂದರೆ, ಮೊದಲು ನನ್ನ ಸಜೆಷನ್ ಪ್ರಕಾರ ಸೊ ನೀವು ಇನ್ವೆಸ್ಟಿಂಗ್ ಮಾಡೋದನ್ನ ಕಲೀರಿ. ಓಕೆನಾ. ಅದರಲ್ಲಿ ಸುಮಾರು ಬರುತ್ತೆ, SIP ಆಗಿರ್ಬೋದು, ಲಂಸಮ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋನ ನಾನು ಮಾಡ್ತೀನಿ ಆಯಿತಾ. ಸೊ ಈಗ ನೀವು ಜಸ್ಟ್ ತಿಳ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡೋದು, ಒಂದು ಒಳ್ಳೆ ಕಂಪ್ನಿನ ಯಾವ ರೀತಿ ಹುಡುಕೋದು, ಫಂಡಮೆಂಟಲ್ ಅನಾಲಿಸಿಸ್ನ ಯಾವ ರೀತಿ ಮಾಡೋದು. ಸೊ ಇದ್ರ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ, 1 ವರ್ಷ ಇನ್ವೆಸ್ಟ್ ಮಾಡಿ. ನಿಮಗೆ ಅವಾಗ ಮಾರ್ಕೆಟ್ ಬಗ್ಗೆ ಅರ್ಥ ಆಗ್ತಾ ಬರುತ್ತೆ ಆಯಿತಾ. ಆ ಮಾರ್ಕೆಟ್ ಬಗ್ಗೆ ಅರ್ಥ ಆಯ್ತಾ ಬಂದಾಗ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಟ್ರೇಡಿಂಗಿಗೆ ಮೂವ್ ಆಗ್ಬೋದು. ಅದು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಬನ್ನಿ. ಓಕೆ. ಅದಾದಮೇಲೆ ಆಪ್ಷನ್ ಟ್ರೇಡಿಂಗಿಗೆ ಬನ್ನಿ
ಅದಾದಮೇಲೆ ಬೇರೆ ಕಡೆ ಬರ್ಬೋದು. ಫೋರೆಕ್ಸ್ ಮಾರ್ಕೆಟಲ್ಲಿ ನಾವು ಮಾಡುವಂಥ ಇನ್ನೊಂದು ಅಡ್ವಾಂಟೇಜ್ ಯಾಕಪ್ಪ ಅಂತಂದರೆ ಈ ಆಪ್ಷನ್ಸ್ನಲ್ಲೆಲ್ಲ ಏನಾಗುತ್ತೆ, ನಮಗೆ ಡೆಲ್ಟಾ ಅದು ಡಿಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಹೊಡೆದ ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಫೋರೆಕ್ಸ್ ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಆ ಥರದ್ದು ಏನೂ ಇರೋದಿಲ್ಲ. ನಿಮಗೆ ನಾನು ಹೇಳಿದರೆ ಭಾಳ ಕನ್ಫ್ಯೂಸ್ ಆಗುತ್ತೆ. ಅದ್ರ ಬಗ್ಗೆ ನೀವು ಅದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಇಷ್ಟು ಡೀಪಾಗಿ ಹೇಳಿದರೆ ಅದು ಅರ್ಥ ಆಗೋದಿಲ್ಲ. ಸೊ ಬೇಡ. ಸೊ ಫಸ್ಟ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ವೆಸ್ಟಿಂಗ್ ಮಾಡಿ 1 ವರ್ಷ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ. ಫಂಡಮೆಂಟಲ್ ಅನಾಲಿಸಿಸ್ನ ನೀಟಾಗಿ ಮಾಡಿ. ಒಂದು ಕಂಪ್ನಿನ ಯಾವ ರೀತಿ ಒಳ್ಳೆ ಕಂಪ್ನಿ ಅಂತ ಹುಡುಕಬೇಕು ಅನ್ನೋದನ್ನು ನೀಟಾಗಿ ತಿಳ್ಕೊಳ್ಳಿ. ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ನಾನು ಬೇರೆಯವ್ರ ಥರ ನಿಮಗೆ ತಲೆಯಲ್ಲಿ ಕೊಯ್ಯೋಕ್ಕೆ ಹೋಗಲ್ಲ. ಏನಪ್ಪ ಅಂದರೆ ಪಿ ರೇಷನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಡಿವೈಡೆಡ್ ಬೈ ಮಾಡಬೇಕು, ಪ್ರೈಸ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ, ನಾನು ಈ ರೀತಿ ಏನೇ ಹೇಳೋಕ್ಕೆ ಹೋಗೋದಿಲ್ಲ. ಒಂದು ಸಿಂಪಲ್ ಸ್ಟ್ರಾಟಜಿ ಇದೆ ನಂದೇ ಅಂಥ ಸ್ಟ್ರಾಟಜಿಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ನೋಡಿ, ಪಿ ರೇಷಿಯೋನ ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ನೀನೇ ಹೇಳೋದಕ್ಕೆ ಹೋಗಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಂಪ್ನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದರೆ ಪಿ ರೇಷಿಯೋ ಯಾವತ್ತು ಎಬೌಟ್ 10ಇಂದ 20% ಒಳಗಿದ್ರೆ ಸಾಕು. ಓಕೆ, ಇನಫ್. ನಿಮಗೆ ಆ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಅನ್ನಿಸ್ತಾ ಇದೆಯಾ, ಅದೊಂದೇ ಹೇಳ್ತೇನೆ. ನೀವು ಸಿಕ್ಕಾಪಟ್ಟೆ ಇದ್ದಾವೆ. ಸೊ ನೀವು ನೋಡಬೇಕಾದ್ರೆ ಎಲ್ಲವೂ ಚೆನ್ನಾಗಿ ಬಂದು ಪಿ ರೇಷಿಯೋ 10ಇಂದ 20% ಒಳಗಿತ್ತು ಅಂದರೆ ಫೈನ್, ಇಟ್ಸ್ ಲೈಕ್ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿ ದಟ್ ಈಸ್. ನೀವು ಆರಾಮಾಗಿ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ನಾನು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರೋದು. ನಾನು ಈ ರೀತಿ ಇನ್ವೆಸ್ಟಿಂಗ್ ಸ್ಟ್ರಾಟಜಿನ ಹುಡುಕ್ತೀನಿ. ಲೆಕ್ಕ ಮಾಡ್ತಾ ಕೂರಲಿಕ್ಕೆ ಯಾರಿಗೂ ಆಗೋದಿಲ್ಲ, ಆಯಿತಾ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಸಿಕ್ಕಾಪಟ್ಟೆ ವೆಬ್ಸೈಟ್ಗಳಿದ್ದಾವೆ, ಸಾಫ್ಟ್ವೇರ್ಸ್ ಇದ್ದಾವೆ, ಆರಾಮಾಗಿ ಹುಡುಕ್ಬೋದು ನೀವು. ಇದರಲ್ಲಿ ರಿಸ್ಕ್ ತೊಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ನಾನು ನಿಮಗೆ ಹೇಳ್ತಕ್ಕಂಥದ್ದು, ನನ್ನ ಫಂಡಮೆಂಟಲ್ ಅನಾಲಿಸಿಸ್ ಎಂಟರ್ಲಿ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ನಾನು ವಾರನ್ ಬಫೆಟ್ ಅವರ ರೂಲ್ಸ್ನ ಫಾಲೋ ಮಾಡ್ತಕ್ಕಂಥದ್ದು. ನಿಮಗೆ ಆ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಹುಷಾರಾಗಿ ಇನ್ವೆಸ್ಟ್ ಮಾಡಿ. ನಾಲೆಡ್ಜ್ ಇಲ್ಲದೆ ಯಾವುದೇ ಥರದ ಟ್ರೇಡ್ಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನಾನು ನಿಮಗೆ ಬರ್ತಾ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಸ್ಟಾಪ್ ಲಾಸ್ ಸೆಟ್ ಮಾಡೋದ್ರ ಬಗ್ಗೆ ಮಾಡ್ತೀನಿ. ಸೊ ಸುಮಾರು ಜನ ಕೇಳಿದ್ರಿ. ನಾನು ಒಂದು ಸೀರಿಯಲ್ ವೈಸ್ ಬರ್ತಾ ಹೋಗ್ತೀನಿ. ನಾನು ಡೈರೆಕ್ಟಾಗಿ ನಿಮಗೆ ಆಪ್ಷನ್ ಟ್ರೇಡಿಂಗ್ ಹೋಗಿ ಇಂಟ್ರಾಡೇ ಹೋಗಿ ಈ ಥರ ಬಂದರೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಫುಲ್ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿ, ಅದಾದಮೇಲೆ ಇಂಟ್ರಾಡೇಗೆ ಬರ್ತೀನಿ, ಅದಾದಮೇಲೆ ಡೆರಿವೇಟಿವ್ ಮಾರ್ಕೆಟಿಗೂ ಬರ್ತೀನಿ, ಕಾಮೋಡಿಟಿನೂ ಮಾಡ್ತೀನಿ, ಅದಾದಮೇಲೆ ಫೋರೆಕ್ಸು ಮಾಡ್ತೀನಿ, ಕ್ರಿಪ್ಟೋ ಬಗ್ಗೆನೂ ಮಾಡ್ತೀನಿ. ನೀವು ನಮ್ಮ ವಿಡಿಯೋನ ನೋಡ್ತಾ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಮಾಡ್ಕೊಂಡಿರಿ. ಯಾಕಪ್ಪ ಅಂದರೆ ನಾನು ಈ ಥರದ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ನೀವು ಡೈಲಿ ನೋಡ್ತಾ ಬನ್ನಿ. ಇನ್ನೊಂದು 30 to 60 ಡೇಸ್ ಒಳಗಡೆ ನೀವು ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ತಿಳ್ಕೊಳ್ಬೇಕಲ್ಲ ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಸೊ ಅಷ್ಟು ನಾಲೆಡ್ಜ್ನ ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇದೇ ನಾಲೆಡ್ಜ್ ನೀವು ತಗೊಳ್ಬೇಕು ಅಂತಂದರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು 10,000, 15,000, 20,000 ನಾನು ಕೇಳಿರ್ತಕ್ಕಂಥಂಗೆ. ನಾನು ಸೆಬಿ ಅಥರೈಸ್ಡ್ ಪರ್ಸನ್ ಅಲ್ಲ. ಓಕೆ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಹಿಯರ್ ಐ ಆಮ್ ನಾಟ್ ಗಿವಿಂಗ್ ಎನಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್. ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ನಾನಿಲ್ಲಿ ಯಾವುದೇ ಥರದ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ನ ನಿಮಗೆ ಕೊಡ್ತಾ ಇಲ್ಲ. ಇದೊಂದು ಬರೀ ಎಜುಕೇಷನ್ ಪರ್ಪಸ್ಗೆ ಆಗಿದೆ. ಓಕೆ, ನನ್ನ ಮೇಲೆ ನಂಬಿಕೆ ಇದ್ದರೆ, ನಾನು ಹೇಳುವಂಥ ಮಾಹಿತಿ ನಿಮಗೆ ವರ್ತ್ ಅನಿಸಿದ್ರೆ, ಓಕೆನಾ, ಹಾಗಿದ್ರೆ ಮಾತ್ರ ನನ್ನ ವಿಡಿಯೋಗಳನ್ನ ನೋಡ್ತಾ ಬನ್ನಿ. ನನ್ನ ಆಸೆ ಇರತಕ್ಕಂತಹದ್ದು ಎಲ್ಲರಿಗೂ ನಾನು ಫ್ರೀಯಾಗಿ ಈ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಕೊಡಬೇಕು, ನಮ್ಮ ಜನಗಳಿಗೆ ಇದನ್ನು ಕನ್ನಡದಲ್ಲಿ ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ. ಅದಷ್ಟೇ ನಾನು ಬೇಡ್ಕೊಳ್ಳೋದು. ವಿತೌಟ್ ನಾಲೆಜ್ ಯಾರು ಕೂಡ ಇನ್ವೆಸ್ಟ್ ಮಾಡಬೇಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ. ನನಗೆ ಅದರಿಂದ ಅರ್ಥ ಆಗುತ್ತೆ ಎಷ್ಟು ಜನ ಇದರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂತೇಳಿ. ಆಮೇಲೆ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಕೂಡ ನನಗೆ ಒಂದು ಹೋಪ್ ಬರುತ್ತೆ, ನನಗೊಂದು ಪ್ರೋತ್ಸಾಹ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋನ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಸದ್ಯದಲ್ಲೇ ಮಾಡ್ತೀನಿ. ಇನ್ನು ಒಂದು 2 ರಿಂದ 3 ದಿನದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದ.